ಯಾವುದಾದ್ರೂ ಒಂದು ಕಥೆಯನ್ನು ಪ್ರೀತಿಸಿ ಆ ಕಥೆಯಲ್ಲಿ ನಿಮ್ಮನ್ನೇ ನೀವು ಒಂದು ಪಾತ್ರ ಅಂತ ಅನ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್ಸ್. ಸಾಹಿತ್ಯದ ಕಲಿಕೆ ಅಲ್ಲಿಂದನೇ ಆರಂಭ ಆಗುತ್ತೆ. ಈಚೆ ಹೋದ ತಕ್ಷಣ ಫಸ್ಟ್ ಅವಳ ಜೊತೆ ಕಾಫಿ ಕುಡಿಯೋಕೆ ಹೋಗ್ಬೇಕು. ನನ್ನ ಮಗ ಕರಿಯ ಸಿಗ್ಲಿ, ಆಚೆ ಕಡೆ ಐತೆ ನಮ್ಮ ಮಗನಿಗೆ. ಹೊರಗಡೆ ಹೋಗಿ ಫಸ್ಟ್ ಅಂತ ಮುಡಿಬೇಕು. ಯಾರಿಗೋ ಕಾಳಾಗ್ತವನಲ್ಲ, ಡೌಟ್ ಕೇಳ. ಆಮೇಲೆ ಬಂದು ಡೌಟ್ ಕೇಳಿದ್ರೆ ಹೇಳ್ಕೊಡ್ತಾರ, ಇಲ್ಲ ಅನ್ಸುತ್ತೆ. ಸೂಪರ್ ಗುರು, ಸೂಪರ್. ಏನು ಸಾಕಾದಾಗ ಪಾಠ ಮಾಡ್ತೀಯ ಗುರು, ಸೂಪರಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀಯ ಗುರು. ನಿಂತರ ಪಾಠ ಮಾಡೋರು ನನಗೆ ಸಿಕ್ಬಿಟ್ಟಿದ್ರೆ ಎಲ್ಲೋ ಹೋಗ್ಬಿಡ್ತಿದೆ. ಸೂಪರ್ ಗುರು, ನೀನು ಫ್ಯಾನ್ ಆಗೋದೆ ಗುರು ನಾನು. ಯಾರು ಸ್ವಾಮಿ ನೀನು, ಏನ್ ಬೇಕಪ್ಪ? ಗಾಬರಿ ಆಗೋಯ್ತಾ ಗುರು, ಶಾಕ್ ಆಗ್ಬಿಟ್ಟ. ಒಂದ್ ಕಡೆ ಸ್ಟೂಡೆಂಟ್ಸ್ಗಳು ಮೈಂಡ್ ವಾಯ್ಸು, ಇನ್ನೊಂದ್ ಕಡೆ ಇದು ಯಾವುದೋ ಬೇತಾಳ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ. ಯಾಕೆ ಬಂದಿದ್ದೀನಿ ಅಂತ ತಲೆ ಕೆಡಿಸ್ಕೋತಾ ಇದೆಯಾ ಗುರು? ಇದೇ ಥರ ನನಗೂ ಈ ಯಕ್ಷ ಪ್ರಶ್ನೆಗಳು ಎಷ್ಟೋ ವರ್ಷದಿಂದ ಉತ್ತರ ಸಿಗದೆ ಒದಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನೀನೇನಾದರೂ ಉತ್ತರ ಕೊಟ್ಟರೆ. ಏನಪ್ಪ ನಿಂದು ಪ್ರಶ್ನೆ? ಯಾರು ಸ್ವಾಮಿ ನೀನು? ನಿನಗೂ ಮುಕ್ತಿ, ನನಗೂ ಮುಕ್ತಿ. ಸರಿ, ಈಗ ನಾನು ಏನು ಮಾಡಬೇಕು? ಬಾ ಗುರು ಬಾ. ಈ ಪ್ರಪಂಚ ಹೆಂಗಿದೆ, ನೀನು ಸ್ಟೂಡೆಂಟ್ಸ್ಗಳು ಎಲ್ಲೆಲ್ಲಿ ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಅದು ಸರಿ, ನೀನು ಶ್ರವಣ್ ಸರ್ ವಯಸ್ಸಲ್ಲಿ ಯಾಕೆ ಮಾತಾಡ್ತಿದ್ಯಾ? ನನಗೆ ಕ್ವಶನ್ ಕೇಳ್ತಾ ಇದೆಯಾ? ಶ್ರವಣ್ ಸಾರ್ಗೆ ತಾನೇ ನೀನು ಸೀಕ್ರೆಟ್ಗಳೆಲ್ಲ ಗೊತ್ತಿರೋದು. ನಿನ್ನ ಬಾಯಿ ಬಿಡ್ಸೋಕ್ಕೆ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತಪ್ಪ ರಾಜಾ. ಅಪ್ಪ, ನನ್ನ ಬಿಟ್ಟು ಹೋಗ್ಬಿಡು. ನೀನು ಏನು ಬೇಕು ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ಬಿಡ್ತೀನಿ, ಬಿಟ್ಬಿಡೋಣ. ಬಾ ಬಾ, ಪಿಕ್ಚರ್ ಐತೆ ಬಾ. ಹಾಯ್ ಸರ್. ಗುಡ್ ಮಾರ್ನಿಂಗ್. ಕನ್ನಡ ಲಿಟ್ರೇಚರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ. ನಾನು ಕೇಳೋದಿತ್ತ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೇಳಿಲ್ಲ ಅಂತಿನಾದ್ರೆ ಬೇಜಾರು ಮಾಡ್ಕೊಂಡ್ರ ಮುಖ ಊದಿಸ್ಕೊಂಡು ಹೋಗ್ತಾರಲ್ಲ. ಇವತ್ತು ರಾತ್ರಿ ಹೆಂಗಾದ್ರೂ ಮಾಡಿ ಮ್ಯಾಚ್ ಗೆಲ್ಲೇಬೇಕು. ರ್ಯಾಪಿಡೋ ಬುಕ್ ಮಾಡ್ತಾನೆ ಇಲ್ವಲ್ಲ ಗುರು, ಅದೆಷ್ಟು ಬಿಲ್ ಆಗ್ತಾನೋ ಇವಾಗ. ಗುರು, ಈ ವೇಸ್ಟ್ ಪಾಡಿಗಳ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತಾ ಇದೆಯಾ ಗುರು? ಬಾ, ನಿನ್ನ ಕೆಲಸ ಬೇರೆನೇ ಇದೆ. ಬಾ ಬಾ ಬಾರೋ. ಇವರು ಹೋಯ್ತಾರ ಸ್ಪೀಡ್ ನೋಡಿದ್ರೆ ಯಾಕೋ ತಾಯ್ತಾ ಕಟ್ಸ್ಕೊಳಂಗ ಅವನಲ್ಲ. ಏನ್ ಗುರು, ಸರ್ ನೋಡಿದಂಗೆ ಹೋಯ್ತಾರಲ್ಲ. ಮೋಸ್ಟ್ಲಿ ಮನೇಲಿ ಹಿಂದಿ ಚೆನ್ನಾಗಿ ಬೈದಿರ್ಬೋದು ಅನ್ಸುತ್ತೆ. ಒಂದು ಸಿಲ್ಯೂಟು, ಸಂಡೇ ಒಂದು ಬಿರಿಯಾನಿ ಫಿಕ್ಸ್ ಬಿಡು ಗುರು. ಆನ್ಸರ್ ಕರೆಕ್ಷನ್ಸ್ಗೆ ಈಗಲೇ ಹೋಗ್ಲಾ ಅಥವಾ ಮೆಂಟರ್ಶಿಪ್ ಬುಕ್ ಮಾಡ್ಕೊಂಡು ಹೋಗ್ಲಾ? ಐಸಿರಿ ಮುಗಿಯೋವರೆಗೂ ಸ್ವಲ್ಪ ನಗ್ತಾ ಇದ್ರೆ ಸಾಕು ಅನ್ಸುತ್ತೆ. ఇంకా ఎన్ని మిస్టేక్స్ చూపిస్తారు సార్ మీరు? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಓ, ಬಿಟ್ಬಿಡು ಗುರು ನನ್ನ. ಯಾರು ಗುರು ನೀನು? ಇಷ್ಟಕ್ಕೆ ಸುಸ್ತಾಗೋದ್ರೆ ಹೆಂಗಪ್ಪ ಪ್ರದೀಪ? ತೋರಿಸ್ತೀನಿ ಇನ್ನೂನು ಪಿಕ್ಚರು, ಬಾರಪ್ಪ. ಏನಪ್ಪ ಅದು ನಿಂದು ಯಕ್ಷ ಪ್ರಶ್ನೆ? ಬಾ ಹೋಗೋಣ. ಏಯ್, ಎಲ್ಲಿ ಹುಡುಕ್ತಾ ಇದೀಯಾ? ಇಲ್ಲಿದ್ದೀನಿ ಪ್ರದೀಪು. ಪ್ರದೀಪು, ಕನ್ನಡದಲ್ಲಿ ಮಾರ್ಕ್ಸೇ ಕೊಡ್ತಾ ಇಲ್ವಂತಲ್ಲ ಈ ನಡುವೆ, ಯಾಕೆ? ಇದಕ್ಕೆ ನಾನು ಉತ್ತರ ಹೇಳ್ಬೇಕಾ? ಓಕೆ ನೋಡಮ್ಮ, ಕೆಲಸ ಮಾಡಲ್ಲ ಅಂದರೆ ಸಂಬಳ ಬರಲ್ಲ. ಹಂಗೆ ನೀವು ಬರೆಯೋ ಉತ್ತರ ಸರಿ ಇಲ್ಲ ಅಂದರೆ ಮಾರ್ಕ್ಸ್ ಬರಲ್ಲ. ಉತ್ತರದಲ್ಲಿ ಒಳ್ಳೆ ಗುಣಮಟ್ಟದ ಉದಾಹರಣೆಗಳು, ರೂಪ, ಆಕಾರ ಇದೆಲ್ಲದರ ಒಂದು ಸಂಯೋಜನೆ ಚೆನ್ನಾಗಿತ್ತು ಅಂದರೆ ಮಾರ್ಕ್ಸ್ ಬಂದೇ ಬರುತ್ತೆ. ಮಾರ್ಕ್ಸ್ ತಗೊಳ್ಳೋ ರೀತಿ ನಾವು ಉತ್ತರ ಬರಿಬೇಕು ಅಷ್ಟೇ, ಆಗ ಮಾರ್ಕ್ಸ್ ಬಂದೇ ಬರುತ್ತೆ. ಗುರು ಸೂಪರ್ ಸೂಪರ್, ನೀನು ಫ್ಯಾನ್ ಆಗೋದೆ ಅಣ್ಣ, ನಾನು ಫ್ಯಾನ್. ಓಕೆ
ಈ ನಡುವೆ ಕನ್ನಡ ಆಪ್ಷನಲ್ಲಿಂದ ಜಾಸ್ತಿ ಜನ ಪಾಸೇ ಆಯ್ತಿಲ್ವಂತಪ್ಪ, ನಿಜನಾ? ನಾನಲ್ಲ, ಜನ ಹೇಳ್ತಾವ್ರೆ. ಓ ಅದ ಪ್ರಶ್ನೆ. ನೋಡಪ್ಪ, ಈ ಪ್ರಶ್ನೆಗೆ ಉತ್ತರ ನಾನು ಕೊಡಲ್ಲ. ಇದಕ್ಕೆ UPSC ಆನ್ಯುವಲ್ ರಿಪೋರ್ಟೇ ಉತ್ತರ ಕೊಡುತ್ತೆ. ಲಾಸ್ಟ್ 3 ಆನ್ಯುವಲ್ ರಿಪೋರ್ಟ್ಸಿಂದ ಕನ್ನಡದ ಪಾಸಿಂಗ್ ಪರ್ಸೆಂಟೇಜ್ನ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ನೋಡಿ, ಕನ್ನಡ ಪ್ರತಿ ವರ್ಷ ಒನ್ ಆಫ್ ದ ಟಾಪ್ 5 ಪರ್ಫಾರ್ಮಿಂಗ್ ಆಪ್ಷನಲ್ಸಲ್ಲಿ ಇರುತ್ತೆ. ಅದರ ಅರ್ಥ ಕನ್ನಡ ತಗೊಂಡವರು ಪಾಸ್ ಆಗ್ತಾ ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಲಿಟ್ರೇಚರ್ ಆಸ್ ಅ ಪ್ಯಾಟ್ರನ್, ಒನ್ಸ್ ಯು ಡಿಕೋಡ್ ಇಟ್, ಎವ್ರಿ ಆನ್ಸರ್ ವಿಲ್ ಬಿಕಮ್ ಪವರ್ಫುಲ್ ಆ್ಯಂಡ್ ಎವ್ರಿಥಿಂಗ್ ಯು ರೈಟ್ ವಿಲ್ ಫೆಚ್ ಯು ದ ಮಾರ್ಕ್ಸ್. ವಾರೆ ವಾ ಮೇರೆ ಪ್ರದೀಪ್, ಏನ್ ಆನ್ಸರ್ ಹೇಳಿದೆ. ಅಲ್ಲ, ನನಗೊಂದು ಡೌಟ್ ಇವಾಗ, ನೀನು ಯಾಕೆ ನನ್ನಿಂದ ಬಿದ್ದೆ? ನೀವು ಮಾಡಿದ್ರಲ್ಲ ಲಿಟ್ಲ್ ಮೋರ್ ಫನ್ನು, ಅದನ್ನ ನೋಡ್ಬಿಟ್ಟು ನೀನೇ ಡೈರೆಕ್ಟರ್ ಅಂತ ಗೊತ್ತಾಗಿ ನಿನ್ನಿಂದೇನೇ ಬಂದ್ಬಿಟ್ಟೆ. ನಿಮ್ಮ ಫ್ರೆಂಡ್ಸ್ ಯಾರು ಇಲ್ಲ ತಾನೆ? ನನ್ನ ಪ್ರಶ್ನೆಗಳನ್ನ ಮೊದಲು ಉತ್ತರ ಕೊಡು, ನಾನು ಪಾಸ್ ಆಗಲಿ, ಆಮೇಲೆ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕಳಿಸ್ತೀನಿ ಪಾಸ್ ಮಾಡುವಂತೆ. ನೆಕ್ಸ್ಟ್ ಕ್ವೆಶ್ಚನ್, ಕನ್ನಡ ತಗೊಂಡ್ರೆ ಬರೀ ಹಳೆಗನ್ನಡನೇ ಓದ್ಬೇಕಂತೆ ಜಾಸ್ತಿ, ಹೌದಾ? ಈ ಪ್ರಶ್ನೆಗೆ ಉತ್ತರ ಕೂಡ UPSC ಸಿಲೆಬಸ್ಸಲ್ಲೇ ಇದೆ. ನಮ್ಮ ಸಿಲೆಬಸ್ಸಲ್ಲಿ ಹಳಗನ್ನಡದ ಕುರಿತಾದಂಥ ಪಠ್ಯಗಳಿರ್ತಕ್ಕಂಥದ್ದು 2. ಒಂದು ಪಂಪ ಭಾರತ, ಇಡೀ ಪಂಪ ಭಾರತ ಓದಬೇಕಾ? ಇಲ್ಲ, 12 ಮತ್ತು 13ನೇ ಆಶ್ವಾಸ ಮಾತ್ರ. ಜೊತೆಗೆ ಇನ್ನೊಂದು ಪದ್ಯ ಇರತಕ್ಕಂಥದ್ದು ಒಡ್ಡಾರಾಧನೆ, ಗದ್ಯ ಕೃತಿ. ಅದರಲ್ಲೂ ಪೂರ್ತಿ ಓದಬೇಕಾ? ಇಲ್ಲ, ಅದರಲ್ಲಿ ನಮಗಿರೋದು 2 ಕತೆ, ಒಂದು ಸುಕುಮಾರ ಸ್ವಾಮಿಯ ಕತೆ, ಇನ್ನೊಂದು ವಿದ್ಯುತ್ ಚೋರನ ಕತೆ ಅಂತ. ಇದೆರಡು ಬಿಟ್ಟು ನಾಗಚಂದ್ರ ಮತ್ತು ಜನನ ಕೆಲವೊಂದು ಸಾಲುಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ನೆನಪಲ್ಲಿಡ್ಬೇಕಾ? ನೆನಪಲ್ಲಿಡೋದು ಕಷ್ಟ, ಆ ರೀತಿ ಅಲ್ಲ. ಇವಾಗ ಶಾಲಾ ಕಾಲೇಜುಗಳಲ್ಲಿ ನೀವು ಏನಿಲ್ಲ ಅಂದ್ರೂ 8ರಿಂದ 10 ಪದ್ಯಗಳನ್ನು ನೆನ್ಪಿಟ್ಟು ಪರೀಕ್ಷೆಗೋಸ್ಕರ ಸಿದ್ಧರಾಗ್ತಾ ಇದ್ರಿ. ಇಲ್ಲಿ 8ರಿಂದ 10 ಅಲ್ಲ, ಒಂದು 15-20 ಪದ್ಯಗಳನ್ನು ನೀವು ನೆನಪಲ್ಲಿಡಬೇಕಾಗತ್ತೆ ಅಷ್ಟೇ. ಓಪಾ, ಏನೇನೋ ಪ್ರಶ್ನೆಗಳು ನಿಂದು. ಏನು ಅನ್ಕೊಬಿಟ್ಟಿದ್ಯಾ ನನ್ನ? ನಾನು 3 ಇಂಟರ್ವ್ಯೂ ಕಣಯ್ಯ. ಮೊದಲು ಕ್ವೆಶ್ಚನ್ಗೆ ಆನ್ಸರ್ ಹೇಳಿದ್ದು. ನೆಕ್ಸ್ಟ್ ಕ್ವೆಶ್ಚನ್, ಕನ್ನಡ ಸಿಲೆಬಸ್ಸು ತುಂಬಾನೇ ಜಾಸ್ತಿ ಇದೆಯಂತಪ್ಪ, ರಾತ್ರಿ ಬೆಳಗು ಎಲ್ಲ ಓದಿದ್ರು ಮುಗಿಯಲ್ವಂತೆ, ಹೌದಾ? ಇದು ಕೂಡ ಒಂದು ಮೂಢನಂಬಿಕೆನೆ. ಇದು ಕುತ್ರಣ ಮತ್ತೆ ನಾನು ಸಾಹಿತ್ಯ ಸಿಲೆಬಸ್ ತೋರಿಸೇ ಕೊಡ್ತೀನಿ. ಈಗ ಕನ್ನಡ ಸಾಹಿತ್ಯದಲ್ಲಿ 2 ಪೇಪರ್ ಬರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಮತ್ತು ಪೇಪರ್ 2 ನಡುವೆ ಇರತಕ್ಕಂಥ ಸಂಬಂಧವನ್ನು, ಸಿಲೆಬಸ್ ಎಷ್ಟು ಓವರ್ಲ್ಯಾಪ್ ಆಗುತ್ತೆ ಅನ್ನೋದನ್ನು ಇಲ್ಲೇ ತೋರಿಸ್ತೀನಿ. ಈಗ ಬೇರೆ ಆಪ್ಷನಲ್ಲೂ ಸಿಲೆಬಸ್ಸು GS ಜೊತೆ ಆಗುತ್ತೆ ಅಂತ ಅನ್ಕೋತೀರಾ. ನಮ್ಮ ಕನ್ನಡ ಸ್ಪೆಷಾಲಿಟಿ ಏನು ಅಂದರೆ ಪೇಪರ್ 1 ಪೇಪರ್ 2ನೇ ಓವರ್ಲ್ಯಾಪ್ ಆಗುತ್ತೆ. ಈಗ ಉದಾಹರಣೆಗೆ, ಈಗ ಪೇಪರ್ 1ನಲ್ಲಿ ಪಂಪ, ಜನ್ನ, ನಾಗಚಂದ್ರ ಈ ಚಂಪು ಕವಿಗಳ ಬಗ್ಗೆ ನಾವು ಓದಬೇಕು ಅಂತಿದೆ. ಪೇಪರ್ 2ಅಲ್ಲಿ ನೋಡಿ, ಪೇಪರ್ 2ಅಲ್ಲಿ ಇರ್ತಕ್ಕಂಥದ್ದು ಪಂಪನ ವಿಕ್ರಮಾರ್ಜುನ ವಿಜಯ, 12 ಮತ್ತು 13ನೇ ಆಶ್ವಾಸ. ಅದೇ ರೀತಿ ಕೆಳಗಡೆ ಬಂದರೆ ವಚನ ಸಾಹಿತ್ಯ, ಬಸವಣ್ಣ ಮತ್ತು ಅಕ್ಮಾದೇವಿಯರ ಬಗ್ಗೆ ಓದಬೇಕು ಅಂತ ಇದೆ. ಅದೇ ರೀತಿ ಪೇಪರ್ 2ಗೆ ಬಂದರೆ ವಚನ ಕಮ್ಮಟ ಪುಸ್ತಕ. ಅದೇ ರೀತಿ ಹರಿಹರ, ರಾಘವಾಂಕ, ಕುಮಾರವ್ಯಾಸರ ಬಗ್ಗೆ ಓದಬೇಕು ಅಂತ ಇದೆ. ಮಧ್ಯಕಾಲೀನ ಕವಿಗಳು, ಹರಿಹರಂದು ನಂಬಿಯಣ್ಣ ನರಗಳೆ, ಕುಮಾರವ್ಯಾಸನ ಕರ್ಣಪರ್ವ, ಇದನ್ನು ನಾವು ಓದ್ತೀವಿ. ಇದು ಮಧ್ಯಕಾಲೀನ ಸಾಹಿತ್ಯ. ಅದೇ ರೀತಿ ದಾಸ ಸಾಹಿತ್ಯದಲ್ಲಿ ಪುರಂದರ ಮತ್ತು ಕನಕರ ಬಗ್ಗೆ ಓದಬೇಕು ಅಂತ ಇದೆ. ಈಗ ಕನಕದಾಸರ ಜನಪ್ರಿಯ ಕನಕ ಸಂಪುಟ ಪೇಪರ್ 2 ಅಲ್ಲಿದೆ. ಅದೇ ರೀತಿ ಸಾಂಗತ್ಯ ಸಾಹಿತ್ಯದಲ್ಲಿ ರತ್ನಾಕರ ವರ್ಣಿ ಬಗ್ಗೆ ಓದಬೇಕು ಅಂತ ಇದೆ. ರತ್ನಾಕರ ವರ್ಣಿಯ ಭರತೇಶ ವೈಭವ ಪೇಪರ್ 2 ಅಲ್ಲಿದೆ. ಸೊ ಪೇಪರ್ 1ನಲ್ಲಿ ಮತ್ತು ಪೇಪರ್ 2 ಅಲ್ಲಿ ಇರೋ ಸಿಲೆಬಸ್ ಬೇರೆ ಅಲ್ಲ, ಎರಡು ಹೊಂದ್ಕೊಂಡಿರ್ತಕ್ಕಂಥದ್ದು, ಒಂದು ಅಂತರ್ಸಂಬಂಧ ಇರ್ತಕ್ಕಂಥದ್ದು. ಹೀಗೆ ಮುಂದುವರೆದ್ರೆ, ಈಗ ಪೇಪರ್ 1ನಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಮತ್ತು ಬಂಡಾಯ ಅಂತಿದೆ. ಇದರಲ್ಲಿರೋದು ಥಿಯರಿ. ಇಲ್ಲಿ ಪ್ರಾಕ್ಟಿಕಲ್ಲು. ಇಲ್ಲಿ ನವೋದಯ ಕವಿತೆಗಳು, ನವ್ಯ ಕವಿತೆಗಳು, ದಲಿತ ಬಂಡಾಯ ಕವಿತೆಗಳು. ಅದೇ ರೀತಿ ಕೆಲವೊಂದು ಕಾದಂಬರಿಗಳು, ಈಗ ಬೆಟ್ಟದ ಜೀವ ನವೋದಯ ಕಾದಂಬರಿ, ಮಾಧವಿ ಬಂಡಾಯ ಕಾದಂಬರಿ ಅಥವಾ ಸ್ತ್ರೀ ಚಿಂತನೆ, ಒಡಲಾಳ ದಲಿತ ಬಂಡಾಯ ಕಾದಂಬರಿ. ಅದೇ ರೀತಿ ಸಣ್ಣ ಕಥೆಗಳು, ಇದರಲ್ಲೂ ಅಷ್ಟೇ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಎಲ್ಲಕ್ಕೂ ಸೇರಿರ್ತಕ್ಕಂತಹ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ. ಶೂದ್ರ ತಪಸ್ವಿ ನವೋದಯ, ತುಗ್ಲಕ್ಕು ನವ್ಯ. ಸೊ ಈ ರೀತಿ ಪೇಪರ್ 1 ಪೇಪರ್ 2 ಎರಡು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು, ಎರಡು ಬೇರೆ ಬೇರೆ ಅಲ್ಲ. ಗೊತ್ತಾಯ್ತಾ? ಹೌದು, ಇಲ್ಲಿ ಕಾಣಿಸ್ತಾನಿಲ್ವಲ್ಲ ವಾಯ್ಸು, ಎಲ್ಲೋ ಹೋಗಿದ್ಯಾ? ಮುಗಿತಾ ನಿನ್ನ ಡೌಟ್ಸ್ ಎಲ್ಲ? ಹೊರಡ್ಲ ನಾನು? ಇರೋ ಗುರು, ಇರೋ. ಏನು ಒಂಚೂರು ವಾಯ್ಸ್ ರೂಮ್ಗೆ ಹೋಗಿ ಬರೋಕ್ಕೂ ಬಿಡಲ್ಲ ಅಂತೀಯಲ್ಲ ನೀನು. ಇನ್ನೊಂದು 2-3 ಕ್ವಶನ್ ಅವೇ ಕಣ, ಅದಕ್ಕೆಲ್ಲ ಆನ್ಸರ್ ಹೇಳ್ಬಿಟ್ಟು ನೀನು ಆರಾಮಾಗಿ ಆಯ್ತಪ್ಪ, ಕೇಳಪ್ಪ. ಪ್ರದೀಪು, ನಾನು ಓದಿದ್ದು ಇಂಜಿನಿಯರಿಂಗು, ನನ್ನ ಫ್ರೆಂಡು ಡಾಕ್ಟ್ರಪ್ಪ. ನಾವೆಲ್ಲ PUC ಆದ್ಮೇಲೆ ಕನ್ನಡನೇ ಓದಿಲ್ಲ. ನಾವೆಲ್ಲ ತಗೋಬೋದಾ ನಿನ್ ಸಬ್ಜೆಕ್ಟು? ತಗೊಂಡ್ರೆ ಪಾಸ್ ಆಯ್ತೀವ? ಈಗ KR ನಂದಿನಿ ಅವರು, DK ಬಾಲಾಜಿ ಮತ್ತೆ ಅಕ್ಷಯ್ ಸಿಂಹ, ಇವ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ದಾಮಿನಿ ದಾಸು, ದಯಾನಂದ್ ಸಾಗರು, ಇವರೆಲ್ಲ ಕನ್ನಡದಲ್ಲಿ MA PhD ಮಾಡಿರತಕ್ಕಂಥವ್ರಲ್ಲ, ಸರಿನಾ? ಲಿಟ್ರೇಚರ್ ರಿವಾರ್ಡ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ದ ಬ್ಯಾಕ್ ಗ್ರೌಂಡ್. ಇಲ್ಲಿ ಆಸಕ್ತಿ ಇಟ್ಟು
ಕಲಿತಕ್ಕಂಥ ಮನಸ್ಸು ಬೇಕು, ಸತತ ಅಭ್ಯಾಸ ಮಾಡಬೇಕು, ಪರಿಶ್ರಮ ಹಾಕಿ ಓದಬೇಕು. ಅದು ಬಿಟ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಈಗ ದಾರಾ ಬೇಂದ್ರೆ ಅವರಾಗಿರ್ಬೋದು, GP ರಾಜರತ್ನಂ ಆಗಿರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಆಗಿರ್ಬೋದು, ಇವ್ರು ಯಾರದ್ರೂ ಮಾತೃಭಾಷೆ ಕನ್ನಡ ಅಲ್ಲ. ಆದರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊಷ್ಟು ಒಳ್ಳೆ ಕೃತಿ ಕಾವ್ಯಗಳನ್ನು ಅವ್ರು ಬರೆದಿಲ್ವಾ? ನಮ್ಮದು ನಿಮ್ಮದು ಮಾತೃಭಾಷೆ ಕನ್ನಡ, ಆಡೋ ಭಾಷೆ ಕನ್ನಡ, ಯೋಚನೆ ಮಾಡೋ ಭಾಷೆ ಕನ್ನಡ. ನಾವು ಉತ್ತರ ಬರೀಬೇಕಾಗಿರೋದು ಕನ್ನಡದಲ್ಲಿ ಅಷ್ಟೇ. ಅದಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕು ಸತತವಾಗಿ. ಅದು ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಸರಿನೇನಪ್ಪ? ಮುಗಿತೇನೋ? ವಾರೆ ವಾ ಮೇರೆ ಪ್ರದೀಪ್, ಏನು ಆನ್ಸರ್ ಹೇಳಿದೆ. ಕನ್ನಡ ಆಪ್ಷನಲ್ಲಿ ತುಂಬ ಸಾಂಗು, ಅಯ್ಯೋ ಸಾಂಗಲ್ಲ, ಪದ್ಯಗಳನ್ನೆಲ್ಲ ಬಾಯ್ಪಾಠ ಮಾಡಬೇಕಂತೆ, ಹೌದಾ? ಸಾಹಿತ್ಯದಲ್ಲಿ ವಿಷಯಗಳನ್ನು ಅರ್ಥೈಸ್ಕೊಂಡು ಓದ್ತಕ್ಕಂಥ ಸಾಮರ್ಥ್ಯ ಬೇಕು. ಮುಖ್ಯವಾಗಿ ಅದ್ರ ಹಿಂದೆ ಇರತಕ್ಕಂಥ ಭಾವನೆಯನ್ನ, ಸಮಯ ಸಂದರ್ಭವನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಬೇಕು. ಅದೊಂದು ಆದರೆ ಸಾಹಿತ್ಯ ಸದಾ ನಿಮ್ಮಲ್ಲಿ ಒಂದಾಗುಳಿಯುತ್ತೆ. ನಿಮ್ಮ ಇಷ್ಟದ ಚಿತ್ರಗೀತೆಯಂತೆ. ನಿನಗೆ ಯಾವುದು ಅಂದರೆ ಲವ್ ಸಾಂಗ್ ಇಷ್ಟ ಇರಲಿಲ್ವೇನೋ? ಹಂಗೆ ಇದು ಕೂಡ ನಿನ್ನ ಇಷ್ಟದ ಹಾಡಿನಂತೆ ಸಾಹಿತ್ಯದಲ್ಲೂ ಕೂಡ ನೀನು ಬಯಾಟ್ ಮಾಡೋದು. ಅದೇನೇನು ಬಯಾಟ್ ಮಾಡಿದ್ದೇನಪ್ಪ ನೀನು? ಇಲ್ಲ ತಾನೆ? ಹಂಗೆ ನೆನಪಲ್ಲಿ ಉಳಿತು ತಾನೆ? ಇದು ಕೂಡ ಹಾಗೆ. ಸರಿನಾ? ಬೇರೆ ಏನಾದರೂ ಇದೆಯೇನಪ್ಪ? ಹೊರಡ್ಲಾ ನಾನು? ಆಯಿತು, ಹೋಗು ಹೋಗು, ಈಗ ಬಿಡ್ತೀನಿ. ಆದರೆ ಅವಾಗ ಬರ್ತಾ ಇರ್ತೀನಿ. ನಾನು ಬರ್ತೀನಿ, ನಮ್ಮ ಫ್ರೆಂಡ್ಸ್ಗಳು ಗೊತ್ತಲ್ಲ, ಅವ್ರನ್ನೂ ಬರ್ತಾ ಇರ್ತೀನಿ. ಆಯಿತು, ಇನ್ನೇನು ಹೋಗ್ತಾ ಇದ್ದೀನಿ. ಒಳ್ಳೊಳ್ಳೆ ಡೈಲಾಗು ಪಂಚ್ಗಳು ಹೊಡಿತೀಯಲ್ಲ, ಒಂದು ಹೊಡಿ ಇವಾಗ. ಓಕೆ. ಸಾಹಿತ್ಯದ ಪ್ರತಿಯೊಂದು ಪುಟ ಸಹ ಬಿಂಬಿಸ್ತಕ್ಕಂಥದ್ದು ಕನಸು, ಹೋರಾಟ, ಬದಲಾವಣೆ, ಕ್ರಾಂತಿ. ಇದನ್ನೇ ಬರಿಯ ಅಂಕಗಳಿಕೆಗಾಗಿ ಅಧ್ಯಯನ ಮಾಡುವ ಬದಲು ಇದನ್ನ ಅನುಭವಿಸಿ ಜೀವಿಸಿದ್ರೆ, ಆಸ್ವಾದಿಸಿದ್ರೆ ಅಂಕ ತನ್ನಂತಾನೆ ಸಿಗುತ್ತೆ. ನಮ್ಮ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಲಬಾಸ್ನದ ಎದುರುಗಡೆ ಇರೋ ಒಂದು ನೆದ ಆಡ್ತಾವ್ರೆ. ಫಸ್ಟು ನಾನು ಹೋಯ್ತೀನಿ, ಆಮೇಲೆ ಅವ್ರನ್ನೆಲ್ಲ ಕರ್ಸ್ಕೋತೀನಿ. ಮತ್ತೆ ದಯವಿಟ್ಟು ಬರಕ್ ಹೋಗ್ಬೇಡ, ಸಾಕು. ನನಗೆ ಅವ್ರದ್ದು ಇವ್ರದ್ದು ಮನಸ್ಸಿನ ಆಲೋಚನೆಗಳನ್ನೆಲ್ಲ ಕೇಳಿಸ್ಬೇಡ, ಸಾಕು. ಬರ್ಲಾ? ಎಲ್ಲಿದ್ಯೋ ಸುಖವಾಗಿರೋ, ಶಾಂತಿಯಿಂದಿರೋ. ಶುಗರ್ಗೆ ಅವಾಗ ಡಯಾಲಿಸಿಸ್ ಮಾಡ್ತಾ ಇರೋ, ನಾನು ಬರ್ತೀನಿ. ಎವ್ರಿ ಲಾಂಗ್ ಮಾರ್ಚ್ ಬಿಗಿನ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಈ ನಿಮ್ಮ UPSC ಜರ್ನಿಲಿ ಮೊದಲ ಹೆಜ್ಜೆ ನಮ್ಮ ಜೊತೆ ಇಡಿ. ಸರಿದಾರಿಲಿ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಎಪಿಕ್ಸ್, ಸ್ಟೋರೀಸ್, ಸೊಸೈಟೀಸ್, ಎಮೋಷನ್ಸ್, ದಟ್ಸ್ ಆಲ್ ಲಿಟ್ರೇಚರ್ ಇಸ್ ಮೇಡ್ ಅಪ್ ಆಫ್, ಅಂಡ್ ಸೋ ಆರ್ ವಿ.